ಹಲೋ ಎವ್ರಿವನ್, ವೆಲ್ಕಮ್ ಟು ಕೇನೋ ಅಕಾಡೆಮಿ. ಸೊ ಇವತ್ತು ನಮ್ಮ ಜೊತೆ ಆಲ್ ಇಂಡಿಯಾ ರ್ಯಾಂಕ್ 500 ಬಂದಿರತಕ್ಕಂಥ ಶ್ರೀ ಶಿಲ್ಪಾ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಪ್ರಿಪ್ರೇಷನ್ ಯಾವ ರೀತಿಯಾಗಿತ್ತು, ಸೊ ಅವರ ಪರಿಚಯವನ್ನು ನೋಡ್ತಾ ಹೋಗೋಣ. ಶಿಲ್ಪಾ ಅವರೇ, ವೆಲ್ಕಮ್ ಟು ಕೇನೋ ಅಕಾಡೆಮಿ. ಸೊ ದಯವಿಟ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಾನು ಶಿಲ್ಪಾ ಪಾಟೀಲ್ ಅಂತ. ನಮ್ದು ಪ್ರಾಪರ್ ಬಂದ್ಬಿಟ್ಟು ಧಾರವಾಡ ಹತ್ರ ಒಂದು ಹಳ್ಳಿ ಕಪ್ಪೇನೂರು. ನಂದು ಡಿಗ್ರಿ ಕಾಲೇಜ್ ಮುಗಿಸಿರೋದು ಬೆಂಗಳೂರಲ್ಲಿ ಕಿದ್ವಾಯಿ ಕಾಲೇಜ್ ಆಫ್ ನರ್ಸಿಂಗ್ ಅಂತ. ಕಿದ್ವಾಯಿ ಕಾಲೇಜ್ ನರ್ಸಿಂಗ್ ಯಾವ ವರ್ಷ ಮುಗಿಸಿದ್ದು? 2022 ಬ್ಯಾಚ್ ಔಟ್ಪುಟ್ ಆಗಿರೋದು. ಓಕೆ, 2022ರಲ್ಲಿ ಪಾಸ್ ಔಟ್ ಆದ್ರಿ. 2026ರಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ಮಧ್ಯೆ 4 ವರ್ಷ ಏನು ಮಾಡಿದ್ರಿ ಗ್ಯಾಪ್? ಅಂದ್ರೆ ಮುಗಿದ ತಕ್ಷಣನೇ 2 ವರ್ಷ ಪ್ರೈವೇಟ್ ಹಾಸ್ಪಿಟಲ್ ಜಾಯಿನ್ ಆಗಿ ವರ್ಕ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ನಾರ್ಸೆಟ್ ಬಗ್ಗೆ ಐಡಿಯಾ ಬಂದಾಗ ನಾವು ಬಿಟ್ಬಿಟ್ಟು ಅವಾಗ ಓದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ನಾರ್ಸೆಟ್ ಬಗ್ಗೆ ಐಡಿಯಾ ಹೇಗೆ ಬಂತು, ಅದನ್ನ ತಿಳಿಸ್ಕೊಟ್ಟವ್ರು ಯಾರು? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಐಡಿಯಾನು ಇರ್ಲಿಲ್ಲ. ನಮ್ದು UR ಕೆಟಗರಿ ಆಗಿರೋದ್ರಿಂದ ಎಕ್ಸಾಮ್ ಇದೆ ಅಂತ ಗೊತ್ತಿತ್ತು ಅಷ್ಟೇ. ಅದ್ರಲ್ಲಿ ಹೆಂಗೆ ಪ್ರಿಪರೇಷನ್ ಮಾಡ್ಬೇಕು ನಾವು, ಆಮೇಲೆ ಯಾವ ತರ ನಮ್ಗೆ ಸೀಟ್ ಗಳು ಅಲಾಟ್ ಆಗ್ತವೆ ಆ ತರದ ಬಗ್ಗೆ ಏನು ಐಡಿಯಾನೇ ಇರ್ಲಿಲ್ಲ. KNO ಗ್ರೂಪ್ ಅಲ್ಲೇ ವಿಜಯ್ ಸರ್ ಅಂತ ಕಿದ್ವಾಯಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅವ್ರು ನಮಗೆ ಹೇಳಿದ್ರು, ನಿಮ್ದು UR ಕೆಟಗರಿ ಆದ್ರೂ EWS ಅಂತ ಬರುತ್ತೆ, ಅದ್ರಲ್ಲಿ ನೀವು ಸ್ವಲ್ಪ ಈಸಿಯಾಗಿ ತಗೋಬಹುದು, ಸ್ವಲ್ಪ ಸ್ಟ್ರಗಲ್ ಮಾಡಿದ್ರೆ ಸಿಗುತ್ತೆ ಅನ್ನೋ ತರ ಅವರು ಫಸ್ಟ್ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದೆ ಅವರು. ಬಟ್ ಆದ್ರೂ ನಮ್ಗೆ ಹೋಪ್ ಇರ್ಲಿಲ್ಲ ಸರ್. ಇದು ಒಂದು UR ಕೆಟಗರಿ ಅಂತ ಹೇಳಿದ್ಕೆ ನಾನು ಹೇಳ್ತಾ ಇದ್ದೀನಿ. EWS ತುಂಬ ಜನ ಕರ್ನಾಟಕದವ್ರಿಗೆ ಗೊತ್ತಿಲ್ಲ. ಸೊ ನಮ್ದು EWS ಬರುತ್ತೆ ಅಂತಂದೇಳಿ ತುಂಬ ಜನ ಗೊತ್ತಿಲ್ಲ. ಯಾಕಂತಂದರೆ ಸೊ ಗೌರ್ಮೆಂಟ್ ಕೊಟ್ಟಿದೆ, ಆ ರಿಸರ್ವೇಷನ್ನ ತೊಗೊಳ್ಬೇಕಂತಂದೇಳಿ ತುಂಬ ಜನಕ್ಕೆ ಅವೇರ್ನೆಸ್ಸೇ ಕಡಿಮೆ ಇದೆ ಇದ್ರ ಬಗ್ಗೆ. ಸೊ ಅದನ್ನು ಕೂಡ ಹೇಳ್ಬಿಡ್ತೀನಿ. ಓಕೆ, ಯಾರ್ಯಾರ್ದು ಏನು OBC ಆಗಿರ್ಬೋದು, SC ST ಆಗಿರ್ಬೋದು, ಈ ಕೆಟಗರಿ ಬಿಟ್ಟು ಈ ಕೆಟಗರಿ ಬರಲ್ಲ ಅಂತಂತಂದರೆ ಯಾವುದು ನಿಮ್ಮದು UR ಬರ್ತಿದೆ ಅಂತಂತಂದರೆ, ಸೊ ಈ 3 ಅಪ್ಲೈ ಆಗಲ್ಲಪ್ಪ ಅಂತಂತಂದರೆ ಸೊ ಯು ವಿಲ್ ಬಿ ಅಂಡರ್ EWS ಬೇಕು ಅಂತಂತಂದರೆ 8 ಲಕ್ಷಕ್ಕಿಂತ ಒಳಗಡೆ ನಿಮ್ಮ ಆದಾಯ ಇರಬೇಕಾಗುತ್ತೆ. 5 ಎಕರೆಗಿಂತ ಕಡಿಮೆ ನಿಮ್ಮ ಪ್ರಾಪರ್ಟಿ ಅಂದರೆ ಹೊಲ ಇರಬೇಕಾಗುತ್ತೆ ಅಷ್ಟೇ. ಆಮೇಲೆ ಪ್ಲಾಟ್ ಆಗಿರಬಹುದು ಮತ್ತು 100 ಸ್ಕ್ವೇರ್ ಫೀಟ್ಗಿಂತ ಕಡಿಮೆ ಇರಬೇಕಾಗುತ್ತೆ. ಸೊ ಇದನ್ನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾರ್ಯಾರು ನೀವು OBC ಬಿಲಾಂಗ್ಸ್ ಆಗಲ್ಲ ಅಥವಾ SC ST ಬರಲ್ಲ ಅಥವಾ ನಿಮ್ಮದು ಕ್ರೈಟೀರಿಯಾ ಇಷ್ಟರೊಳಗಡೆ ಇದೆ ಅಂತಂದರೆ ಯು ಕ್ಯಾನ್ ಕ್ಲೈಮ್ EWS ರಿಸರ್ವೇಷನ್. ಓಕೆನಾ? ಸೊ ಇದು ಒಂದು ಹೆಲ್ಪ್ ಆಗುತ್ತೆ ನಮ್ಮ ಆಸ್ಪಿರೆಂಟ್ಸ್ಗೆ. ಓಕೆ, ಸೊ KNO ಗ್ರೂಪ್ ಮುಖಾಂತರ ನಿಮಗೆ ನಾರ್ಸೆಟ್ ಬಗ್ಗೆ ಗೊತ್ತಾಯಿತು. ಸೊ ಅದಾದಮೇಲೆ ಜಾಬು ಮಾಡ್ಕೊಂತ ಟ್ರೈ ಮಾಡಿದ್ರೆ ಅಥವಾ ಮಾಡಲಿಲ್ವಾ? ಕಂಪ್ಲೀಟಾಗಿ ಜಾಬ್ ಬಿಟ್ಬಿಟ್ಟು ಟ್ರೈ ಮಾಡಿದ್ರಾ? ಇಲ್ಲ ಸರ್, ಒಂದ್ಸರಿ ನಾನು ಹೆಂಗಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ನಾನು ಅದನ್ನ ನೋಡಕ್ಕೆ ಅಂತಾನೆ ಒಂದ್ಸರಿ ಟ್ರೈ ಮಾಡಿದೆ ಸರ್. ಜಾಬ್ ಮಾಡ್ತೇನೆ ಒಂದ್ಸರಿ ಟ್ರೈ ಮಾಡಿದೆ. ಅದೇ ಇಯರ್ ಅಲ್ಲಿ ನನ್ನ ಫ್ರೆಂಡ್ ಯಶಸ್ವಿನಿ ಅಂತ ಇದಾರಲ್ಲ, ಅವರು ಅದೇ ಟೈಮಲ್ಲಿ ಅವ್ರು ಪಾಸ್ಡ್ ಔಟ್ ಆಯ್ತು. ಸೊ ಅವಾಗ ನನಗೆ ಎಕ್ಸಾಮ್ ಒಂದ್ಸರಿ ನನ್ಗೆ ನೋಡಿದ್ರಿಂದ ನಾನಾಗ್ಲೇನೆ ಟ್ರೈ ಮಾಡಿದ್ರಿಂದ ನಂಗೆ ಒಂದು ಐಡಿಯಾ ಬಂದಿತ್ತು. ಓಕೆ, ನಾವು ಮಾಡ್ಬೋದು ಅಂತ ನಮ್ಗೊಂದು ಥಾಟ್ ಬಂದಿತ್ತು. ಸೊ ಹಂಗಾದ್ರೆ ನಾವು ಡ್ಯೂಟಿ ಮಾಡ್ಕೊಂಡು ಮಾಡಕ್ಕಾದ್ರೆ ಅದು ಆಗಲ್ಲ. ನಾವು ಕಂಪ್ಲೀಟ್ ಆಗಿ ಬಿಟ್ಟು ಓದಿದ್ರೇನೆ ನಾವು ಒಂದು ಬೇಗ ತಗೋಬಹುದು ಅನ್ನೋದು ಅವಾಗ ಅರ್ಥ ಆಯ್ತು. ಸೊ ಅದಾದ್ಮೇಲಿಂದ ಬಿಟ್ಟೆ ಸರ್. ಸೊ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ತಿದ್ರಿ, ಎಷ್ಟು ಪರ್ ಡೇಗೆ ಎಷ್ಟು ಅವರ್ ಡ್ಯೂಟಿ ಅವರ್ಸ್ ಇತ್ತು ನಿಮಗೆ? ಸರ್ 6 hours ಅಂತ ಹೇಳ್ತಾರೆ ಸರ್. ಬಟ್ ಹೋಗೋದೆಲ್ಲ ಒಂದು half an hour ಮುಂಚೆನೆ ಹೋಗ್ತಿದ್ವಿ. ಆಮೇಲೆ ಹ್ಯಾಂಡ್ ಪರ್ ಕೊಟ್ಟು ಆಚೆ ಬರಕ್ಕೆ 1 hour ಎಕ್ಸ್ಟ್ರಾ ತಗೊಳ್ತಾ ಇತ್ತು. ಅದಂದ್ರೂ ಜನರಲ್ ಶಿಫ್ಟ್ ತರನೇ ಆಗಿರುತ್ತೆ ಸರ್. ಹೌದು. ಸೊ ಏನಂದ್ರೂ ಕೂಡ ವರ್ಕ್ ಮಾಡ್ಕೊಂತ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಮಿಡಿಯೇಟ್ ಇಟ್ಸ್ ನಾಟ್ ಪಾಸಿಬಲ್, ಕಷ್ಟ ಆಗುತ್ತೆ. ಈವನ್ ನಿಮ್ಮ ಕ್ಲಾಸ್ಮೇಟ್ ಇನ್ನೊಬ್ರು ಕೂಡ ಅದೇ ಹೇಳಿದೆ ನಾನು ಲಾಸ್ಟ್ ಇಂಟರ್ವ್ಯೂ ಮಾಡಿದಾಗ ಕೂಡ. ಸೊ ಅವರು ಕೂಡ ಸೇಮ್ ಹೇಳಿದ್ರು, ವರ್ಕ್ ಮಾಡ್ಕೊಂತ ಕಷ್ಟ ಆಗುತ್ತೆ ಸರ್ ಅಂತಂದೇಳಿ. ಸೊ ಪ್ರಿಪ್ರೇಷನ್ ನೀವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರೆ? ಮನೇಲಿ ಕೂತ್ಕೊಂಡು ಓದೋಕೆ ಸ್ಟಾರ್ಟ್ ಮಾಡಿದ್ರಿ, ಆಫ್ಲೈನ್ ಕೋಚಿಂಗ್ ಏನು ಹೋಗಿಲ್ಲಲ್ವಾ ನೀವೇನು? ಇಲ್ಲ ಸರ್, ಎಲ್ಲಿ ಕೋಚಿಂಗ್ ಹೋಗಿಲ್ಲ, ಆನ್ಲೈನ್ ಕೋಚಿಂಗ್ ಏನು ತಗೊಂಡಿಲ್ಲ ಸರ್. ನಮ್ಮ KNO ಟೆಸ್ಟ್ ಸೀರೀಸ್ ತಗೊಂಡಿದ್ದೆ ಅಷ್ಟೇ, ನಾನು ನೋಡಿದೆ. KNO ಟೆಸ್ಟ್ ಸೀರೀಸ್ ತಗೊಂಡಿದ್ದೆ. ಸೊ ಬುಕ್ಸು ಮತ್ತು ಪರ್ ಡೇಗೆ ಎಷ್ಟು ಅವರ್ ನೀವು ಎಫರ್ಟ್ಸ್ ಆಗ್ತಾ ಇದ್ರಿ? ಐ ಮೀನ್ ಸ್ಟಡಿಗೋಸ್ಕರ 10 to 12 hours ಅಂತೂ ಓದ್ತಾ ಇದ್ದೆ ಸರ್. ಅಂದ್ರೆ ಅದಕ್ಕೆ ಅಂತಾನೆ ಬಿಟ್ಟು ಓದಿದಾಗ ಕುತ್ಕೊಂಡಿದ್ದಲ್ಲ, ಅವಾಗ ಮಾತ್ರ 10 to 12 hours ಅಂತ ಅದಕ್ಕೆ ಅಂತಾನೆ ಇಟ್ಟಿದ್ದೆ. ಅದ್ ಬಿಟ್ಟು ಬೇರೆ ಏನ್ ಇರ್ಲಿಲ್ಲ ಸರ್. ಬುಕ್ಸ್ ಇಲ್ಲಾಂದ್ರೆ ಆನ್ಲೈನ್ ಕ್ಲಾಸಸ್ ನೋಡ್ತಾ ಇದ್ದೆ. ಇದು ಯೂಟ್ಯೂಬ್ ಅಲ್ಲಿ KNOದು ವಿಡಿಯೋ ಕ್ಲಾಸಸ್ ಎಲ್ಲ ಬಿಡ್ತಿದ್ರಲ್ಲ, ಅದ್ ನೋಡ್ದೆ. ನಾರ್ಸೆಟ್ 9 ನೀವು ಅಟೆಂಡ್ ಮಾಡಿದ್ರೆ ಮಾಡಿರ್ಲಿಲ್ವಾ? ನಾರ್ಸೆಟ್ 9 ಅಟೆಂಡ್ ಮಾಡಿದ್ದೆ ಸರ್. ನಾರ್ಸೆಟ್ 9 ಅಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ರಿ? ನಾನು 138 ಅಟೆಂಡ್ ಮಾಡಿದ್ದೆ ಸರ್ ಮೇನ್ಸ್ ಅಲ್ಲಿ. ಎಷ್ಟಾಗಿತ್ತು ಅಂದ್ರೆ ಲಿಸ್ಟಲ್ಲಿ ಬಂದಿತ್ತಾ ಬಂದಿರ್ಲಿಲ್ವಾ? ಲಿಸ್ಟಲ್ಲಿ ಬಂದಿತ್ತು ಸರ್, ಬಟ್ ರ್ಯಾಂಕಿಂಗ್ ಮಾತ್ರ ನಂಗೆ ಸಿಗೋ ತರ ಇರ್ಲಿಲ್ಲ. ಕ್ವಾಲಿಫೈಡ್ ಆಗಿದ್ದೆ ಸರ್ ಅಷ್ಟೇ. ಯಾಕೆ ಕೇಳಿದೆ ಅಂತಂದ್ರೆ ಅದು ರೀಸನ್ ಅಂತ ಸಿಗುತ್ತೆ. ಒಂದು ಎಕ್ಸಾಮ್ ಆಗಿಲ್ಲ ಅಂತಂತಂದ್ರೆ ಈ ಎಕ್ಸಾಮಲ್ಲಿ ನಾನು ಆಗಿಲ್ಲ ಅಂತಂತಂದ್ರೆ ಯಾಕೆ ಆಗಿಲ್ಲ
ಓಕೆ, ಅದೊಂದು ರೀಸನ್ ಇರುತ್ತೆ. ಸೊ ಅದನ್ನ ಫೈಂಡ್ ಔಟ್ ಮಾಡಿದ್ರಾ? ಹಾ ಸರ್, ಏನಂದ್ರೆ ನಾರ್ಸೆಟ್ 9 ನಲ್ಲಿ ನಾನು ಮಾಡ್ಬೇಕಾದ್ರೆ ಮತ್ತೆ ನಾನು ಜಾಬ್ಗೆ ಸೇರ್ಕೊಂಡಿದ್ದೆ ಸರ್. ಅದಕ್ಕಿಂತ ಮುಂಚೆ ನಾನು ಬಿಟ್ಟು ಓದಕ್ಕೆ ಅಂತ ಹೋದಾಗ ಮನೆಗೆ 2 ಸರಿ ಟ್ರೈ ಮಾಡಿದ್ದೆ ಸರ್. ಅಂದ್ರೆ ಆಗುದಿಲ್ಲ, ನಿಯರ್ ಮಿಸ್ ಅಲ್ಲಿ ಹೋಯ್ತು. ಸೊ ಇದು ನಂಗೆ ಆಗುತ್ತೆ ಇಲ್ಲೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇದಾಗ್ಬಿಟ್ಟು ಡೈವರ್ಟ್ ಆಗ್ಬಿಟ್ಟು ಮತ್ತೆ ಪ್ರೈವೇಟ್ ಜಾಬ್ಗೆ ಅಪ್ಲೈ ಮಾಡ್ಕೊಂಡು ಹೋದೆ ಸರ್. ಆಗ ಓದ್ಕೊಂಡು ಡ್ಯೂಟಿ ಮಾಡ್ಕೊಂಡು ಜಾಬ್ ಮಾಡ್ಕೊಂಡೆ ಎಕ್ಸಾಮ್ ಅಟೆಂಡ್ ಮಾಡಿದೆ. ನೋಡಿದ್ರೆ ಪ್ರೀವಿಯಸ್ ಗಿಂತ ಇವಾಗ ರ್ಯಾಂಕಿಂಗ್ ತುಂಬಾ ದೂರ ಹೋಗ್ಬಿಟ್ಟಿತ್ತು ಸರ್. ಅವಾಗ ನನಗೆ ಅನಿಸ್ತು, ನಾನು ಹಿಂಗೆ ಮಾಡಿದ್ರೆ ಇದಕ್ಕಿಂತ ಜಾಸ್ತಿನ ರ್ಯಾಂಕಿಂಗ್ ಹೋಗ್ಬಿಡುತ್ತೆ ಹೊರತು ಇದಕ್ಕಿಂತ ಕಮ್ಮಿ ಬರಲ್ಲ, ನಾನು ಇಷ್ಟ ದಿನ ಮಾಡಿದ ಎಫರ್ಟ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅವಾಗ ಮತ್ತೆ ನಾನು ಜಾಬ್ ನ ಕ್ವಿಟ್ ಮಾಡ್ಬಿಟ್ಟು ಮತ್ತೆ ಓದಕ್ ಸ್ಟಾರ್ಟ್ ಮಾಡಿದೆ. PG ಅಲ್ಲಿ ಕೂತ್ಕೊಂಡು ಓದಿರಾ ಅಥವಾ ಮನೇಲಿ ಕೂತ್ಕೊಂಡು ಓದಿರಾ ನೀವು? ನಾನು ನಾರ್ಸೆಟ್ 10 ಗೆ ಅಂತ PG ಕೂತ್ಕೊಂಡು ಓದಿದೆ ಸರ್. PG ಕೂತ್ಕೊಂಡು ಓದಿರಿ. ಯಾಕೆ ಅಂತಂದ್ರೆ ಕೆಲವರಿಗೆ ಮನೆಯಲ್ಲಿ ಕೂತ್ಕೊಂಡು ಓದೋದಕ್ಕೆ ಆಗಲ್ಲ, ಕೆಲವರಿಗೆ ನನ್ನ ಕೈಲಿ PG ಇರೋಕ್ಕಾಗಲ್ಲ, ಸೊ ಇಲ್ಲ ಲೈಬ್ರರಿ ಮಾಡ್ತೀನಿ ಅಂತ ಹೇಳ್ತಾರೆ. ಮನೇಲಿ ಕೂತ್ಕೊಂಡು ಓದ್ಬೋದಾ, ಓದಕ್ಕಾಗುತ್ತಾ ಆಗಲ್ವಾ? ಆಗಲ್ಲ ಸರ್, ಮನೆಯಲ್ಲಿ ಅಂದ್ರೆ ಏನೋ ಒಂದ್ ಥಾಟ್ ಮಾತು ಏನೋ ಬಂದ್ರೆ ನಮ್ದು ಮೈಂಡ್ ಓದೋದಕ್ಕಿಂತ ಆ ಕಡೆ ಡೈವರ್ಟ್ ಆಗೋದೇ ಜಾಸ್ತಿ ಸರ್. ಇದ್ದಲ್ಲಾದ್ರೆ PG ಆದ್ರೆ ಅಥವಾ ಲೈಬ್ರರಿ ಆದ್ರೆ ಎಲ್ಲ ನಮ್ದು ಎನ್ವಿರಾನ್ಮೆಂಟ್ ಅದೇ ತರಾನೇ ಇರುತ್ತೆ. ಸೊ ನಾವ್ ಅಲ್ಲಿ ಕುತ್ಕೊಂಡು ಈಸಿಯಾಗಿ ಓದೋದ್ರಿಂದ ನಮ್ಗೆ ಈಸಿ ಆಗುತ್ತೆ ಅಂತ ಓದಕ್ಕೆ ಸರ್. ಮನೆಗಿಂತ ಲೈಬ್ರರಿ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ ಸರ್. ಓಕೆ, ನಾರ್ಸೆಟ್ 10 ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಕ್ವೆಶ್ಚನ್ ಅಟೆಂಡ್ ಮಾಡಿದ್ರಿ? 10 ನಲ್ಲಿ ನಾನು 86 ಅಟೆಂಡ್ ಮಾಡಿದ್ದೆ ಸರ್. 86 ಅಟೆಂಡ್ ಮಾಡಿದ್ದೆ. ಮೇನ್ಸ್ ಅಲ್ಲಿ 150 ಅಟೆಂಡ್ ಮಾಡಿದ್ದೀನಿ. 150. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ರ. ಯಾಕೆ ಜಾಸ್ತಿ ಮಾಡಿದ್ರಿ? ಇಲ್ಲ ಸರ್, ನಂಗೆ ಈಸಿ ಇತ್ತು ಅಂತಲ್ಲ ಸರ್, ಅಂದ್ರೆ ಒಂದಿಷ್ಟು ಆಲ್ಮೋಸ್ಟ್ ಕಾನ್ಫಿಡೆಂಟ್ ಆಗಿರೋವೆಲ್ಲ ಅಟೆಂಡ್ ಮಾಡಿದೆ. ಇನ್ನ ಒಂದಿಷ್ಟು ಗೊತ್ತಿರೋದ್ರಲ್ಲಿ ಸ್ವಲ್ಪ ಗೆಸ್ ಮಾಡ್ಬಿಟ್ಟು ಮಾಡಿದ್ದೆ. ಇನ್ನೊಂದು 10 ಕ್ವಶನ್ಸ್ 5 to 10 ಕ್ವಶನ್ಸ್ ಓದ್ರೆ ರಿಸ್ಕ್ ತಗೊಂಡ್ ಮಾಡೋಣ ಈ ಸರಿ ಏನಾದ್ರು ಅಂತ ರಿಸ್ಕ್ ತಗೊಂಡ್ ಮಾಡಿದ್ದೆ ಸರ್. 10 ಕ್ವಶನ್ಸ್ ಅಷ್ಟೇ. ನೆಗೆಟಿವ್ಸ್ ಎಷ್ಟು ಬಂತು, ಪಾಸಿಟಿವ್ ಮಾರ್ಕ್ಸ್ ಎಷ್ಟು ಬಂತು? 22 ನೆಗೆಟಿವ್ ಆಗಿದೆ ಸರ್, 128 ರೈಟ್ ಆಗಿದೆ. ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿರತಕ್ಕಂಥ ಕ್ಯಾಂಡಿಡೇಟ್ಸ್ ರೈಟ್ ಮಾರ್ಕ್ಸ್ ನೋಡಿದ್ರಾ ಎಷ್ಟು ಅಂತ? ಅಂದ್ರೆ ಪರ್ಸೆಂಟೇಜ್ ನೋಡಿದೀನಿ ಸರ್, 86 ಆಗಿದೆ. ನಿಮಗಿಂತ 4 ಮಾರ್ಕ್ಸ್ ಜಾಸ್ತಿ ಅಷ್ಟೇ. ಬಟ್ ನಿಮ್ದು ಎಲ್ಲಿ ಮಿಸ್ಟೇಕ್ ಆಯಿತು ಅಂದರೆ ನೆಗೆಟಿವ್ಸ್. ಓಕೆ, ಬಟ್ ಎನಿವೇ ಇದು 500 ಇಸ್ ನಾಟ್ ಎ ಸಿಂಪಲ್ ರ್ಯಾಂಕ್. ಬಟ್ ನಾವು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ ನಮ್ಮ ರ್ಯಾಂಕ್ ಎಷ್ಟು ದೂರ ಹೋಗುತ್ತೆ ಅಂತಂದು ಹೇಳಿದ್ರೆ ಇದೇ ಯುವರ್ ದ ಬೆಸ್ಟ್ ಎಕ್ಸಾಂಪಲ್ಲು. ಇಲ್ಲ ಅಂತಂದ್ರೆ ನಿಮ್ಮದು ಜಸ್ಟ್ 20 ಬರ್ತೈತೆ ರ್ಯಾಂಕು. 140 ಮಾಡಿದಿರಿ ಅಂತಂದ್ರೆ ಕೂಡ ಓಕೆನಾ, ಬಿಲೋ 20 ಬರ್ತೈತೆ ನಿಮ್ಮ ರ್ಯಾಂಕು. ಸೊ ನೆಕ್ಸ್ಟ್ ಟ್ರೈ ಮಾಡಿ ಮತ್ತೆ. ಸೊ ಎನಿವೇ ನೀವು ಜಾಬ್ ಸೆಟ್ಲ್ ಆದ ತಕ್ಷಣ ಮತ್ತೆ ನಾನು ಬಿಡಬೇಕು ಅಂತಲ್ಲ, ನೀವು ಇನ್ ಕೇಸ್ ಸೀಟ್ ಅಲೊಕೇಶನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಟ್ರೈ. ಇವನ್ ನಾವು ಕೂಡ ಅಷ್ಟೇ, ನಾವು ಯಾವುದೂ ಸುಮ್ಕೆ ಬಿಡಲ್ಲ. ನಂದು ಏಜ್ ಇರೋ ತನಕ ನಾನು ಎಲ್ಲ ಎಕ್ಸಾಮ್ ಬರ್ತಿದ್ದೀನಿ, ಇವನ್ ಎಲ್ಲ ಎಕ್ಸಾಮ್ ಕೂಡ ಕ್ರ್ಯಾಕ್ ಮಾಡಿದ್ದೀವಿ. ಓಕೆ, ನೀವು ಕೂಡ ಅಷ್ಟೇ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ಒನ್ ಬೈ ಒನ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ RCB ಅಂತ ಹೇಳ್ಬೋದು. 1 ಕಪ್ ಹೊಡೆದ ತಕ್ಷಣ ಹಿಂಗೆ ಮೇಲೆ ಕಪ್ಪು ಹೊಡಿತೀವಿ. ಸೊ ಅದೆಲ್ಲ ನಿಮ್ಮದು ಒಂದು ಮೈಲ್ ಸ್ಟೋನ್ಸ್ ಅಷ್ಟೇ. ಸೊ ನಾನು ಇಷ್ಟು ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದೀನಿ, ನೀವಲ್ಲಿ ಸೀಟ್ ಅಲೊಕೇಶನಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕಂತೇನಿಲ್ಲ. ಸೊ ನಿಮ್ಮ ರ್ಯಾಂಕು ನಿಮ್ಮ ಹೆಸರಲ್ಲಿ ಇರುತ್ತೆ ಅಷ್ಟೇ. ಸೊ ಅದನ್ನೊಂದು ಮಾಡಿ. ಸೊ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೆ ನಿಮ್ಮ ಕಡೆಯಿಂದ ಕಿವಿ ಮಾತಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಸೊ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಇವನ್ ಬೆಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಜೂನಿಯರ್ಸ್ ಅಥವಾ ಸೀನಿಯರ್ಸ್ ಯಾರು ಬೇಕಾದ್ರೂ ಆಗಿರ್ಬೋದು, ಟ್ರೈ ಮಾಡ್ತಿರೋ ನಿಮಗೂ ಗೊತ್ತಿದ್ದಾರೆ. ಸೊ ಅವ್ರದ್ದು ಎಲ್ಲಿ ಲ್ಯಾಕ್ ಆಗ್ತಿದೆ ಅಂತ ನಿಮ್ಮ ಅನಿಸಿಕೆ? ಫಸ್ಟ್ ಥಿಂಗ್ ಸರ್, ಆಲ್ಮೋಸ್ಟ್ ಅಲ್ಲಿ ಡ್ಯೂಟಿ ಜಾಯಿನ್ ಹಾಕೊಂಡೆ ಟ್ರೈ ಮಾಡೋಣ ಅಂತ ಅದೊಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಸರ್. ಇದು ಆಗುತ್ತಾ ಆಗಲ್ವಾ ಅಂತ ಡೌಟ್ ಅಲ್ಲೇ ಒಂದಿಷ್ಟು ಜನ ಡ್ಯೂಟಿ ಮಾಡ್ಕೊಂಡೇ ಮಾಡೋಣ, ನೋಡಿದ್ರ ಇದು ಮುಂದೆ ಅಂತ ಅವರು ಆತರ ಮುಂದೆ ತಳ್ಳೋದ್ರಿಂದ ಏಜ್ ಲಿಮಿಟ್ ಮುಗಿಯುತ್ತಿದೆ ಹೊರತು ಅವರು ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇಲ್ಲ. ನೋಡೋಣ ಅನ್ನೋ ತರ ಫಸ್ಟ್ ಥಿಂಗ್ ಡ್ಯೂಟಿ ಮಾಡ್ಕೊಂಡೇ ಮಾಡ್ತಾ ಇದಾರೆ. ಸೆಕೆಂಡ್ ಥಿಂಗ್ ಏನಂದ್ರೆ ಬಿಟ್ಟು ಓದ್ತಾ ಇದಾರೆ ಸರ್, ಬಟ್ ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಓದ್ತಾ ಇದಾರಲ್ಲ ಅಂತ ಡೌಟ್ ಸರ್. ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ಕೊಂಡು ಓದೋದು, ಇವನ್ ನನ್ನ ಹತ್ರ ತುಂಬಾ ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ ಡ್ಯೂಟಿ ಮಾಡ್ಕೊಂಡೇ ಓದ್ತಾ ಇದ್ದಾರೆ. ನಾ ತುಂಬಾ ಹೇಳ್ತಾ ಇದ್ದೀನಿ, ಕಮಿಟ್ಮೆಂಟ್ಸ್ ಇದೆ ಬಿಡಕ್ ಆಗ್ತಾ ಇಲ್ಲ, ಬಟ್ ಇದು ಮಾಡ್ಲೇಬೇಕು ಅದನ್ನು ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ಸೊ ನಾನು ಹೇಳಿದೆ, ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಬೇಕಷ್ಟೇ, ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ. ಇವನ್ ಬೇರೆ ಯಾರಾದರೂ ಅಷ್ಟೇ. ಸೊ ನಾವೇನು ಇವಾಗ ಕರೆಂಟ್ ಸಿಚುವೇಶನ್ ಏನಿದೆ ಅದರಲ್ಲೇ ತೃಪ್ತರಾಗಿರಬಾರ್ದು ಅಷ್ಟೇ. ಸೊ ಏನು ಪ್ರೈವೇಟ್ ಜಾಬ್ ನನಗೆ 15,000 20,000 ಕೊಡ್ತಾಯಿದ್ರೆ ಅಷ್ಟೇ ಸಾಕಪ್ಪ ಅಂತಂದರೆ ನಾವು ಬಾವಿ ಒಳಗೆ ಕಪ್ಪೆ ಥರ ಆಗಿಬಿಡ್ತೀವಿ ಅಷ್ಟೇ. ಇಲ್ಲ ಪರವಾಗಿಲ್ಲ, ನಂದು ಟೈಮ್ 1 ವರ್ಷ ನಂದು ವೇಸ್ಟ್ ಆದರೆ ಆಗಲಿ ಪರವಾಗಿಲ್ಲ, ಒಂದು ಸ್ವಲ್ಪ ದುಡ್ಡು ವೇಸ್ಟ್ ಆದರೂ ಆಗಲಿ ಪರವಾಗಿಲ್ಲ, ಓಕೆನಾ, ನಾನು ಕುತ್ಕೊಂಡು ಓದ್ತೀನಿ. ಎಲ್ಲರೂ ಇವನ್ ಯಾರು ಟ್ರೈ ಮಾಡ್ತಾರೆ ಎಲ್ಲರದ್ದು ಆಗುತ್ತೆ. ಯಾಕೆಂತಂದರೆ ನಮ್ಮ ಕರ್ನಾಟಕದವ್ರ ನಾಲೆಡ್ಜ್ ಬಗ್ಗೆ ನಾನೇನು ಮತ್ತೆ ಬೇರೆ ಹೇಳಬೇಕಾಗಿಲ್ಲ, ಎಲ್ರಿಗೂ ಚೆನ್ನಾಗೇ ನಾಲೆಡ್ಜ್ ಇರುತ್ತೆ, ಬಟ್ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಓಕೆ, ಸೊ ಯುಟಿಲೈಸ್ ಮಾಡ್ಕೊಳ್ತಿಲ್ಲ ಯಾಕೆಂತಂದರೆ ಅವೇರ್ನೆಸ್ ಕಡಿಮೆ ಇದೆ.
ಓಕೆನಾ? ಸರಿ. ಸೊ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಜಸ್ಟ್ ಒಂದು 3 ಮಂತ್ಸ್ ಇದೆ ನಾರ್ತ್ ಸೆಟ್ 11ಗೆ. ಸೊ 3 ಮಂತ್ಸಲ್ಲಿ ಪ್ರಿಪ್ರೇಷನ್ ಆಗ್ಬೋದಾ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋರು? ಸಾಕಾಗುತ್ತಲ್ಲ? ಸರ್ 3 ಮಂತ್ಸ್ ಅಲ್ಲಿ ಕರೆಕ್ಟ್ ಪ್ರಾಪರ್ ಆಗಿ ಒಂದ್ ಸೋರ್ಸ್ ತಗೊಂಡು ಕರೆಕ್ಟ್ ಟೈಮಿಂಗ್ ಕೊಟ್ಬಿಟ್ಟು ಓದಿದ್ರೆ ಖಂಡಿತ ಆಗುತ್ತೆ ಸರ್. 100%. ಸೊ ನೀವು ಎಷ್ಟು ಎಕ್ಸಾಮ್ ಅಟೆಂಡ್ ಮಾಡಿದ್ರಿ? ಅಂದರೆ ಈಗ 1 ವರ್ಷ ಕುತ್ಕೊಂಡು ಓದಿದೆ ಅಂತ ಹೇಳಿದ್ರೆ ಆ ವರ್ಷದಲ್ಲಿ ಯಾವ್ಯಾವ ಎಕ್ಸಾಮ್ ಅಟೆಂಡ್ ಮಾಡಿದ್ರಿ? ನಾನು RRB ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ ಸರ್. ಎಷ್ಟು ನಾರ್ತ್ ಸೆಟ್ 4 ಸರಿ ಅಟೆಂಡ್ ಮಾಡಿದ್ದೀನಿ, ಇದು 4ನೇ ಸರಿ ಇದು. ಆಮೇಲೆ ಇದು CRE ಅಂತ ಒಂದು ಅಟೆಂಡ್ ಮಾಡಿದ್ದೀನಿ. ಸೊ ನಾರ್ತ್ ಸೆಟ್ಟಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 500 ಬಂದ ತಕ್ಷಣ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಆಗಿತ್ತು? ಅಂದ್ರೆ ಸರ್ ಖುಷಿ ಆಯ್ತು, ಫಸ್ಟ್ ಟೈಮ್ ಶಾಕ್ ಆಯ್ತು. 2-3 ಸರಿ ಚೆಕ್ ಮಾಡ್ಕೊಂಡು ನೋಡಿದೀನಿ. ನಂದಲ್ದೆ ನನ್ನ ಫ್ರೆಂಡ್ ಹತ್ರ ಕೊಟ್ಬಿಟ್ಟು ನೋಡು ಕರೆಕ್ಟ್ ಆಗಿ ಅಂತ ಅವ್ರ ಹತ್ರನು ಕೊಟ್ಬಿಟ್ಟು ಚೆಕ್ ಮಾಡಿಸಿದೀನಿ. ಅಂದ್ರೆ 3 ಟೈಮ್ಸ್ ಫೇಲ್ಯೂರ್ ಆದಾಗ ಇದು ಏನಾಗುತ್ತೆ ಏನೋ ಅಂತ ಭಯದಲ್ಲೇ ಸ್ವಲ್ಪ ಹೋಪ್ ಲೆಸ್ ಆಗಿ ಇರ್ತಿತ್ತು ಸರ್. ಆಮೇಲೆ ರಿಸಲ್ಟ್ ನೋಡಿದ ತಕ್ಷಣ ಫುಲ್ ಖುಷಿ ಆಯ್ತು. ಸ್ವಲ್ಪ 1-2 ದಿನ ಅಂತೂ ನಂಬಕೆ ಆಗಿಲ್ಲ ಸರ್, ನಿಜಾನ ಏನೋ ಅನ್ನೋ ತರನದಲ್ಲೇ ಒಂಥರ ಡೇ ಡ್ರೀಮಿಂಗ್ ಅನ್ನೋ ತರನೇ ಇತ್ತು ಸರ್. ಖುಷಿ ಆಯ್ತು ಸರ್. ನೀವು ವರ್ಕ್ ಮಾಡ್ತಾ ಇದ್ರಿ, ವರ್ಕ್ ಮಾಡೋದು ಬಿಟ್ಬಿಟ್ಟು ನಾನು ಓದ್ಕೊಂಡು ಕುತ್ಕೊಳ್ತೀನಿ ಅಂದಾಗ ಮನೆಯವರ ರಿಯಾಕ್ಷನ್ ಯಾವ ರೀತಿ ಆಗಿತ್ತು? ಸರ್ ಮನೆಯವ್ರು ಬೇಸಿಕಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಸರ್. ಸ್ಟಾರ್ಟಿಂಗ್ ಇಂದಾನೆ ನಾನು ಇಲ್ಲಿ ವಿಕ್ಟೋರಿಯಾ ಐಗಾಟ್ ಅಂತ ಇದೆಯಲ್ಲ ಸರ್, ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಬಿಡೋ ಟೈಮ್ ಅಲ್ಲಿ. ಅವಾಗ ಸ್ಯಾಲ್ರಿ ಚೆನ್ನಾಗಿತ್ತು, ಮನೆಯವ್ರು ಏನು ಪ್ರಾಬ್ಲಮ್ ಇರಲಿಲ್ಲ ಸರ್. ಸ್ಯಾಲ್ರಿ ಚೆನ್ನಾಗಿದೆ, ಮಲ್ಲೆ ಮಾಡು ಅನ್ನೋ ತರ ಯಾವ್ದು ಮಾತು ಬರ್ಲಿಲ್ಲ. ನಿನ್ಗೆ ಹೆಂಗ್ ಬೆಸ್ಟ್ ಅನ್ಸುತ್ತಾ, ನೀನು ಮುಂದಿಂದ ನಿನ್ ಫ್ಯೂಚರ್ ನೀನ್ ನೋಡ್ಕೊಳ್ತಾ ಇದೀಯಾ, ನೀನ್ ಹೆಂಗ್ ಅನ್ಸುತ್ತಾ ಹಂಗ್ ಮಾಡು, ಸಪೋರ್ಟಿವ್ ಆಗಿ ಏನ್ ಬೇಕಿದ್ರು ನಮ್ಮನ್ ಕೇಳು ಅನ್ನೋ ತರನೇ ಇತ್ತು ಸರ್. ಅದ್ ಬಿಟ್ಟು ಮನೆಗ್ ಹೋದೆ, ಅಲ್ಲೂ ಸಪೋರ್ಟಿವ್ ಆಗಿದ್ರು. ಬಟ್ ನನಗೆ ಮನೆ ಎನ್ವಿರಾನ್ಮೆಂಟ್ ಅಲ್ಲಿ ಓದಕ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ PGಗೆ ಸೇರ್ಕೊಂಡೆ. PGಗೆ ಹೋಗ್ಬೇಕಾದ್ರೂ ತುಂಬಾ ಸಪೋರ್ಟ್ ಆಗಿತ್ತು. ವೆರಿ ಗುಡ್, ವೆರಿ ಗುಡ್. ಸೊ ಯಾಕೆಂದ್ರೆ ಈ ಥರ ಸಪೋರ್ಟ್ ಇರಲಿಲ್ಲ ಅಂತಂದರೆ 100% ಕ್ರ್ಯಾಕ್ ಮಾಡೋದು ಕಷ್ಟ. ಈಗ ಕೆಲವರು ಹೇಳ್ತಾ ಇದ್ದಾರೆ ನನಗೆ ಕಮಿಟ್ಮೆಂಟ್ಸೇ ತುಂಬ ಮುಖ್ಯ ಆಗಿದೆ, ಕಮಿಟ್ಮೆಂಟ್ಸ್ ಬಿಟ್ಟು ನಾನು ಮಾಡೋಕ್ಕಾಗಲ್ಲ ಅಂತ. ಸೊ ಅವರಿಗೆ ಅಟ್ಲೀಸ್ಟ್ ಮನೆಯವ್ರು ಸಪೋರ್ಟ್ ಮಾಡಿದ್ರು ಅಂತಂದರೆ, ಸೊ ಯಾರ್ಯಾರು ಈ ವಿಡಿಯೋಸ್ನ ಪೇರೆಂಟ್ಸ್ ಯಾರಾದ್ರು ನೋಡ್ತಿದ್ದೀರ ಅಂತಂದರೆ ಅಟ್ಲೀಸ್ಟ್ ಸೊ ನಿಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಓಕೆನಾ? ಸೊ ಅಟ್ಲೀಸ್ಟ್ ಫ್ರೆಂಡ್ಸ್ ಅವರು ಸಹಾಯ ಮಾಡಿ. ಸೊ 100% ಅವ್ರಿಗೊಂದು ಇನ್ನೊಂದು ನಂದು ಫ್ರೆಂಡ್ ಯಶಸ್ವಿನಿ ಆಮೇಲೆ ಸುಮಾ ಆರ್ ಅಂತ, ಅವರು ತುಂಬಾ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಯಶಸ್ವಿನಿ ಅಂತೂ ಎಲ್ಲ ತರದಿಂದಲೂ ಸಪೋರ್ಟಿವ್ ಆಗಿದ್ರು. ಫಿನಾನ್ಷಿಯಲಿ ಒಂದ್ ಪ್ರಾಬ್ಲಮ್ ಬಂದ್ರು ಯಾವಾಗ್ಲೂ ಎನಿ ಟೈಮ್ ಕೇಳಿದ್ರು ಅವಳು ತುಂಬಾ ಸಪೋರ್ಟಿವ್ ಆಗಿದ್ರು. ನನ್ ಫ್ರೆಂಡು ಸುಮಾರ್ ಅಂತ ಜೊತೆಗೆ ಓದಿದ್ದು, ಏನೇ ಡೌಟ್ಸ್ ಇದ್ರು ಅಂತ ನನ್ಗೆ ಟೈಮ್ ಕೊಟ್ಬಿಟ್ಟು ಫ್ರೀ ಮಾಡ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ ಯಾವಾಗಿದ್ರು. ಸೊ ಇವರಿಬ್ಬರಿಂದ ತುಂಬಾ ಹೆಲ್ಪ್ ಆಗಿದೆ. ಸೊ ಯಶಸ್ವಿನಿ ಅಂಡ್ ಸುಮಾ, ಥ್ಯಾಂಕ್ ಯು ಫ್ರಮ್ KNO ಟೀಮ್. ಓಕೆ, ಇವನ್ ಅವರು ಕೂಡ ನಮ್ಮ KNO ಟೀಮಲ್ಲಿ KNO ಅಕಾಡೆಮಿ VIP ಗ್ರೂಪಲ್ಲಿ ತುಂಬ ಕ್ವಶನ್ಸ್ ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಯಾರು ಯಶಸ್ವಿ ತುಂಬಾ ಹೆಲ್ಪ್ ಆಗಿದೆ ಸರ್ ನಮ್ಗೆ. ಯಶಸ್ವಿ ತಗೊಂಡು ನಮ್ಗೋಸ್ಕರ ಕರ್ನಾಟಕದವರು ಎಲ್ಲ ಆಲ್ ಇಂಡಿಯಾ ಯಾರ್ಯಾರು ಓದ್ತಾ ಇದಾರೆ ಅವ್ರಿಗೋಸ್ಕರ ಟೈಮ್ ತಗೊಂಡು ಸೆಷನ್ಸ್ ಎಲ್ಲ ಮಾಡ್ತಾರೆ. ಅದರಿಂದ ತುಂಬಾ ಹೆಲ್ಪ್ ಆಗಿದೆ ಸರ್. KNO ಅಕಾಡೆಮಿ VIP ಗ್ರೂಪಲ್ಲಿ ಯಾವ ವರ್ಷ ಜಾಯ್ನ್ ಆಗಿದ್ದು ನೀವು? ಕೋರ್ಸ್ ಮುಗಿದ ತಕ್ಷಣನೇ ಜಾಯಿನ್ ಆಗಿದ್ದೆ ಸರ್. ಅವಾಗಲೇನೆ ಅವಾಗ KNO ಗ್ರೂಪ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿದ್ದೀನಿ. ಸೊ ಡಿಸ್ಕಷನ್ ಮಾಡೋದು ಒಳ್ಳೇದಾ ಅಥವಾ ಟೈಮ್ ವೇಸ್ಟ್ ಆಗುತ್ತಾ? ನಿಮಗೆ ಅನಿಸಿದ್ದ ಅಭಿಪ್ರಾಯ ಏನು? ಡಿಸ್ಕಷನ್ ಮಾಡೋದ್ರಿಂದ ಟೈಮ್ ವೇಸ್ಟ್ ಅಂತ ಏನಿಲ್ಲ ಸರ್. ಇನ್ನ ಹೆಚ್ಚಿನ ವಿಷಯ ನಾವು ತಿಳ್ಕೊಬಹುದು. ಇವಾಗ ನನ್ಗೆ ಅದು ನಾನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅವ್ರ ಹತ್ರ ಡಿಸ್ಕಷನ್ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ. ಅಥವಾ ನನ್ಗೆ ಏನು ಗೊತ್ತೇ ಇಲ್ಲ ಅನ್ನೋದ್ರಿಂದ ಏನೋ ಒಂದ್ ಟಾಪಿಕ್ ಬಂದು ಈ ಟಾಪಿಕ್ ಬಗ್ಗೆ ಹೇಳು ಅಂತಂದ್ರೆ ಅವ್ರ ಅದ್ರ ಬಗ್ಗೆ ಹೇಳ್ತಿದೆ ಸರ್. ಅಂದ್ರೆ ನಾವು ಓದಿದಾಗ ನಮ್ಗೆ ಅರ್ಥ ಆಗದೆ ಇರೋದು ನಮ್ ಫ್ರೆಂಡ್ ಈಸಿ ವೇ ಅಲ್ಲಿ ನಮ್ಗೆ ಹೇಳ್ಕೊಡೋದ್ರಿಂದ, ಸೊ ಡಿಸ್ಕಷನ್ ಮಾಡೋದ್ರಿಂದ ಇನ್ನ ಈಸಿಯಾಗಿ ಎಫೆಕ್ಟಿವ್ ಆಗಿ ಮೈಂಡಿಗೆ ಹೋಗುತ್ತೆ ಅಂತ. ಸೊ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನೀವು ಯಾವ್ಯಾವ್ದನ್ನ ಯೂಸ್ ಮಾಡ್ತಾ ಇದ್ರಿ? ನಾನು ಎಲ್ಲಾನು ಫೇಸ್ಬುಕ್ ಆಮೇಲೆ ಇನ್ಸ್ಟಾಗ್ರಾಮ್ ಎಲ್ಲಾನು ಡಿಲೀಟ್ ಮಾಡಿದ್ದೆ. ವಾಟ್ಸ್ಆಪ್ ಒಂದು ಯೂಸ್ ಮಾಡ್ತಿದ್ದೆ ಸರ್, ಯಾಕಂದ್ರೆ ಸೆಷನ್ಸ್ ಎಲ್ಲ ಆಗ್ತಾ ಇದ್ದು ಗ್ರೂಪ್ ಅಲ್ಲಿ. ಆಮೇಲೆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗೋದು, ಏನಾದ್ರೆ ಅಪ್ಡೇಟ್ಸ್ ಏನಾರು ಇತ್ತಂದ್ರೆ ಗ್ರೂಪ್ ಅಲ್ಲಿ ಹಾಕೋದ್ರಿಂದ ಸೊ ಅದರಿಂದ ನಂಗೆ ಹೆಲ್ಪ್ ಆಗೋದಲ್ಲ. ಅದೊಂದು ವಾಟ್ಸ್ಆಪ್ ಒಂದು ಯೂಸ್ ಮಾಡ್ತಾ ಇದ್ದೆ ಸರ್. ಇನ್ನೆಲ್ಲಾನು ಸೇಮ್ ನಿಮ್ ತರನೇ ಯಾರ್ಯಾರು ಟಾಪರ್ಸ್ ಇದಾರೆ ಅವ್ರು ಎಲ್ಲರೂ ಹೇಳೋದು ಅದನ್ನೇ, ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿದ್ವಿ ಅಂತಂದೇಳಿ. ಆ್ಯಕ್ಚುಲಿ ದಟ್ ಈಸ್ ಬೆಸ್ಟ್ ಓನ್ಲಿ. ಸೊ ಯಾರ್ಯಾರು ಅಪ್ಕಮಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ ನೀವು ಕೂಡ ಅಷ್ಟೇ, ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಬಿಗ್ ಡಿಸ್ಟ್ರಾಕ್ಟರ್ಸ್ ಅಂದರೆ ಅವೇ. ಸೊ ಏನೋ ಒಂದು ನೋಡ್ತೀವಿ ಅಂತ ಹೋಗ್ತೀವಿ, ಅದರಲ್ಲಿ ಇನ್ನೊಂದು ಬರುತ್ತೆ. ಸೊ ಅಲ್ಲೇ ನಮ್ಮ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಇದೊಂದು ನೋಡೋಣ, ಇದೊಂದು ನೋಡ್ಬಿಟ್ಟು ಕ್ಲೋಸ್ ಮಾಡೋಣ, ಮತ್ತೆ ನೆಕ್ಸ್ಟ್ ಬುಕ್ ಇಡೋಣ ಮೂಡ್ ಬರುತ್ತೆ. ಬಟ್ ನಾವು ಹಿಡಿಯಲ್ಲ, ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ.
ಸೊ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ದಯವಿಟ್ಟು ಸ್ಟಾಪ್ ಮಾಡಿದ್ರೆ, ನೀವು ರಿಯಲ್ ಆಗಿ ನಾನು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂತಕ್ಕಂಥವ್ರು ದಯವಿಟ್ಟು ನಿಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಅನ್ಇನ್ಸ್ಟಾಲ್ ಮಾಡಿ. ಸೊ ಈಗ ಅಪ್ಕಮಿಂಗ್ ಆಸ್ಪಿರೆಂಟ್ಸಲ್ಲಿ ಸೊ ನಿಮ್ಮ ಕಡೆಯಿಂದ ಗೈಡೆನ್ಸ್ ಅಂತಂದರೆ ಏನು ಹೇಳ್ತೀರಾ? ಅಂದ್ರೆ ನಾನು ಓದೋದು ಹೆಂಗೆ ಅಂತ ನಾನು ಹೇಳ್ಕೊಡೋದಾದ್ರೆ, ಮೇನ್ ಆಗಿ ಒಂದು ಟಾಪಿಕ್ ತಗೊಂಡ್ರೆ ಆ ಟಾಪಿಕ್ ಮೇನ್ ಬೇಸಿಕ್ ಇಂದ ಏನೇನಿದೋ ಅದೆಲ್ಲಾನು ಕ್ಲಿಯರ್ ಮಾಡ್ಕೊಳ್ಳಿ. ಅವಾಗ ನೀವು ಯಾವಾಗ ಟಾಪಿಕ್ ನ ಕ್ಲಿಯರ್ ಮಾಡ್ಕೊಳ್ತೀರಲ್ಲ, ಅವಾಗ ಅದ್ರಲ್ಲಿ ಯಾವ ತರ ಅಂದ್ರೆ 360 ಡಿಗ್ರಿ ಇಂದಾನು ಯಾವುದೇ ಕ್ವಶನ್ ಕೇಳಿದ್ರು ನಿಮ್ಗೆ ಅವಾಗ ಆನ್ಸರ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಸೊ ನೀವು ಏನಾದ್ರೆ ಸುಮ್ನೆ ಬ್ಲೈಂಡ್ ಆಗಿ ಓದೋದಲ್ಲ, ಸೊ ಒಂದು ಟಾಪಿಕ್ ತಗೊಂಡ್ರೆ ಆ ಟಾಪಿಕ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಂತ. ಅದ್ ತಿಳ್ಕೊಂಡ್ರೆ ಎಂತದೇ ಕ್ವಶನ್ ಬಂದ್ರು ಅಟೆಂಡ್ ಮಾಡುವಂತ ನಮ್ಗೆ ಆ ಎಬಿಲಿಟಿ ಇರುತ್ತೆ. ಓಕೆ, MCQ ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್ ಅಲ್ವಾ? ನಾವು ಎಕ್ಸಾಮ್ ಟೈಮಲ್ಲಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದಾಗಿರ್ಬೋದು ಅಥವಾ MCQs ನೋಡ್ತಕ್ಕಂಥದ್ದು, ನಿಮ್ಮ ಅಭಿಪ್ರಾಯ ಏನು? MCQs ತುಂಬಾ ಹೆಲ್ಪ್ ಆಗುತ್ತೆ ಸರ್. ಆಕ್ಚುಲಿ ನಾವು ಥಿಯರಿ ಪಾರ್ಟ್ ಅಷ್ಟೇ ಓದಿದ್ರೆ ಸಡನ್ ಆಗಿ ಎಕ್ಸಾಮಿಗೆ ಹೋಗ್ಬಿಟ್ಟು ಅಟೆಂಡ್ ಮಾಡಕ್ ಹೋದ್ರೆ ನಮ್ಗೆ ಅಷ್ಟು ಐಡಿಯಾ ಇರಲ್ಲ. ಯಾಕಂದ್ರೆ ಅಲ್ಲಿ ಕೊಡೋಂತ 4 ಆಪ್ಷನ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ 4 ಕರೆಕ್ಟೇ ಅಂತ ಅನ್ಸುತ್ತೆ. ಸೊ ನಾವು ಬಿಫೋರೇ ಇದ್ಲಿ ಯಾವುದು ಅಂದ್ರೆ 3 ಅಲ್ಲಿ 4ರಲ್ಲಿ 3ನ ಹೆಂಗೆ ತೆಗಿಬೇಕು ಅನ್ನೋದನ್ನ ಕಲಿಯೋದೇ ನಾವು MCQs ಇಂದ. ಆಮೇಲೆ ಹೆಂಗೆ ನಾವು ಡೈಲಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತೀವಲ್ಲ, ಅವಾಗ ನಮ್ಗೆ ಅದು ಇಂಪ್ರೂವ್ ಆಗುತ್ತೆ ಆ ಎಬಿಲಿಟಿ. ಸೊ ಅದಕ್ಕೆ ನಾವು ಥಿಯರಿ ಓದ್ಬಿಟ್ಟು ಟೆಸ್ಟ್ ನ ಅಟೆಂಡ್ ಮಾಡೋದ್ರಿಂದ ಒಳ್ಳೇದೇ ಅಂದ್ರೆ ನನ್ಗೆ ಹೆಲ್ಪ್ ಆಯ್ತು. ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ಗೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ವೆರಿ ಗುಡ್. ಸೊ ಅಟ್ಲೀಸ್ಟ್ 3 ಆಪ್ಷನ್ಸ್ ಎಲಿಮಿನೇಟ್ ಮಾಡಕ್ ಬಂದಿಲ್ಲ ಅಂದ್ರೆ 2 ಆದ್ರೂ ಮಾಡ್ಲೇಬೇಕು ಅಲ್ವಾ? ಓಕೆ, ಸೊ ನಿಮ್ದು ನಾರ್ಸೆಟ್ ಆಲ್ ಇಂಡಿಯಾ ರ್ಯಾಂಕ್ 500 ಬಂತು. 500 ಬಂದ ತಕ್ಷಣ ನೀವು ಹೊಸದಾಗಿ ಮತ್ತೆ ಜಾಬ್ ರಿಸಲ್ಟ್ ಇನ್ನ ಬರೋದು 12th ಗೆ. ನಾನು ಜಾಯ್ನ್ ಆಗಿದ್ದು ಮುಂಚೆನೇ ಮಾಡಿದ್ರಾ ನೀವು? ಪ್ರಿಲಿಮ್ಸ್ ಅಲ್ಲಿ 97% ಬಂದಿತ್ತು ಸರ್. ಆಲ್ಮೋಸ್ಟ್ ಪ್ರಿಲಿಮ್ಸ್ ಟಫ್ ಅನ್ಕೊಂಡು ನಾವು ಅಟೆಂಡ್ ಮಾಡಿದಾಗ ಅಲ್ಲೇ 97% ಅಲ್ಲಿ ಬಂದಿತ್ತು. ಅಂದ್ರೆ ನಾನು ಎಲ್ಲಾನು ಫುಲ್ ಕವರ್ ಮಾಡ್ಕೊಂಡು ಹೋಗಿದ್ದೆ ಪ್ರಿಲಿಮ್ಸ್ ಗೆನೆ. ಸೊ ಮೇನ್ ಅಂತ ಬಂದಾಗ ಕ್ವಶನ್ಸ್ ಇಂದ ಸ್ವಲ್ಪ ಈಸಿ ಆಗಿತ್ತು ಕಂಪೇರ್ ಟು ಪ್ರಿಲಿಮ್ಸ್. ಅವಾಗ ಹೆಂಗೆ ಅಂತಂದ್ರೆ ನಾನ್ ಅನ್ಕೊಂಡೆ ಆಲ್ ಇಂಡಿಯಾದಲ್ಲಿ ತುಂಬಾ ಎಲ್ಲರೂ ಆಲ್ಮೋಸ್ಟ್ 150 140 ಅಟೆಂಡ್ ಮಾಡಿರ್ತಾರೆ. ನಾನು ಅಟೆಂಡ್ ಮಾಡಿದ ಅಂದ್ರೆ ಒಂದ್ 2 ಸರಿ 3 ಸರಿ ನಾನು ಅಟೆಂಪ್ಟ್ ಮಾಡಿರೋದ್ರಿಂದ ನಂಗೆ ಕ್ವಶನ್ ಪೇಪರ್ ತುಂಬಾ ಈಸಿ ಅಂತ ಅನ್ಸ್ತಿತ್ತು. ಅದಕ್ಕೆ ನಾನು ಅನ್ಕೊಂಡೆ ಈ ಸರಿ ನನ್ ಪಕ್ಕ ಆಗುತ್ತೆ. ನಾನು ಅಂದ್ರೆ ವಿದಿನ್ 1000 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಟ್ ಲೀಸ್ಟ್ 2000 ಒಳಗಡೆ ನನ್ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಆದ್ರೆ ಕಾನ್ಫಿಡೆಂಟ್ ಆಗಿತ್ತು ಪಕ್ಕ ಈ ಸರಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೆಗೆಟಿವ್ಸ್ ಅವಾಯ್ಡ್ ಮಾಡೋದು. ನೆಗೆಟಿವ್ಸ್ ಅನ್ನ ನೀವು ಯಾವ ರೀತಿಯಾಗಿ ಅವಾಯ್ಡ್ ಮಾಡಿದ್ರಿ? ಅಂದ್ರೆ ನಾನು ಫಸ್ಟ್ ಅಟೆಂಡ್ ಮಾಡುವಾಗ ಟೆಸ್ಟ್ ನ ಕಾನ್ಫಿಡೆಂಟ್ ಆಗಿ ಇರೋ ಯಾವ್ದು ನನ್ಗೆ 100% ಗೊತ್ತಿದಾವಲ್ಲ ನಾ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತಾ ಇದ್ದೆ ಸರ್. ಅಂದ್ರೆ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೆ. ಇನ್ನ ಉಳಿದಿದ್ರಲ್ಲಿ ಕನ್ಫ್ಯೂಷನ್ ಇದ್ದಿದ್ರಲ್ಲಿ ಅದೇ 50% ನ ತೆಗೆದು ಬಿಡ್ತಾ ಇದ್ದೆ, ಎಲಿಮಿನೇಟ್ ಮಾಡ್ಬಿಡ್ತಾ ಇದ್ದೆ. 4 ಅಲ್ಲಿ 2 ಆಪ್ಷನ್ ತೆಗೆದು ಇನ್ನ 2ರಲ್ಲಿ ಏನಾರ ಕನ್ಫ್ಯೂಷನ್ಸ್ ಏನಾರು ಇತ್ತು ಅಂತಂದ್ರೆ ಜಾಸ್ತಿ ಅಂದ್ರೆ ಆ ಟಾಪಿಕ್ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ, ಏನು ಇಲ್ಲ ಅಂತಂದ್ರೆ ನಾನು ಅಟೆಂಡೇ ಮಾಡ್ತಾ ಇರ್ಲಿಲ್ಲ. ಏನೋ ಸ್ವಲ್ಪ ಗೊತ್ತಿದ್ದು ಗೆಸ್ ಮಾಡಿ ಅಂದ್ರೆ ಸ್ವಲ್ಪ ತಲೆ ಓಡಿಸೋದು, ಅದಕ್ಕೆ ಅಂತ ಒಂದ್ 2 ನಿಮಿಷ ಟೈಮ್ ಕೊಟ್ಟು ಅದು ಎಲ್ಲಾ ಆಂಗಲ್ ಇಂದ ಥಿಂಕ್ ಮಾಡಿದಾಗ ಏನೋ ಒಂದು ತಲೆ ಬಂದ್ರೆ ನನ್ ಹಾಕ್ತಾ ಇದೆ. ಏನು ಗೊತ್ತೇ ಇಲ್ಲ ಅಂತಂದ್ರೆ ಅದಕ್ಕೆ ನಾನು ಅಟೆಂಡೇ ಮಾಡ್ತಾ ಇರ್ಲಿಲ್ಲ ಸರ್. ಆದ್ರೂ ಸ್ವಲ್ಪ ಗೆಸ್ ಮೇಲೆ ಮಾಡಿರೋವೆಲ್ಲ ಸ್ವಲ್ಪ ರಾಂಗ್ ಆಗಿದೆ ಅಂತ ಅನ್ಕೋತೀನಿ. ಅಂದ್ರೆ ಇನ್ನೊಂದು ಇದ್ರಲ್ಲಿ ಕೇಳ್ಬೇಕು, ಏನು ಅಂದ್ರೆ ಫಸ್ಟ್ ಟೈಮ್ ಆನ್ಸರ್ ಮಾಡಿರ್ತೀರಾ, ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು 4-5 ಕ್ವಶನ್ ಹೋಗಿರ್ತೀರಾ, ಮತ್ತೆ ವಾಪಸ್ ಬಂದು ಚೇಂಜ್ ಮಾಡಿದ್ರೆ ಯಾವ್ದಾದ್ರು? ಇಲ್ಲ ಸರ್, ನಾನು ಆತರ ಮಾಡಕ್ಕೆ ಹೋಗಿಲ್ಲ ಸರ್. ನಾನು ಒಂದು ಸೆಷನ್ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಅಟೆಂಡ್ ಮಾಡಿ ವಾಪಸ್ ರಿಪೀಟ್ ಬಂದು ಮಾಡಿದಾಗ ಎಷ್ಟೋ ಸರಿ ರಾಂಗ್ ಮಾಡಿದೀವಿ. ಅಂದ್ರೆ ಇಲ್ಲಿ ಟೆಸ್ಟ್ ಸೀರೀಸ್ ಅಲ್ಲಿ ಆತರ ಮಾಡಿದಾಗ ಟೈಮ್ ಇದೆ ಅಂದ್ಬಿಟ್ಟು ವಾಪಸ್ ಮತ್ತೆ ಒಂದ್ಸರಿ ನೋಡ್ಕೊಂಡು ಹೋಗಿ ನಾನು ಒಂದ್ಸರಿ ಕ್ವಶನ್ ರಿಪೀಟ್ ಆಗಿ ಬಂದ್ಬಿಟ್ಟು ಮತ್ತೆ ಕ್ವಶನ್ ಓದ್ತಿದ್ದೆ ಸರ್, ಆನ್ಸರ್ ನೋಡ್ತಿದ್ದೆ, ಬಟ್ ಚೇಂಜ್ ಮಾಡ್ತಾ ಇರಲಿಲ್ಲ ಆನ್ಸರ್ ನ. ಏನು ಫಸ್ಟ್ ಟೈಮ್ ಹಾಕಿರ್ತೀನಲ್ಲ ಅದೇ ನಂದು ಫಿಕ್ಸ್ ಆನ್ಸರ್ ಆಗಿತ್ತು ಸರ್. ನಾನು ಚೇಂಜ್ ಮಾಡಲಿಕ್ಕೆ ಹೋಗಿಲ್ಲ ಸರ್. ಚೇಂಜ್ ಮಾಡಿದ್ರೆ 100% ರಾಂಗ್ ಆಗುತ್ತೆ. ಬೇರೆ ಏನಾದರೂ ಮೋಟಿವೇಶನ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಕೆಲವರು ಹೆಂಗಪ್ಪ ಅಂತಂದ್ರೆ ಈ ವಿಡಿಯೋ ನೋಡಿದಾಗ ಜಸ್ಟ್ 1 ವೀಕ್ ಅಷ್ಟೇ ಮೋಟಿವೇಶನ್ ಇರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಓದಬೇಕು, ನಾನು ಮಾಡಲೇಬೇಕು, ನಾನು ಕೂಡ ಶಿಲ್ಪ ಥರ ಆಗಬೇಕು ಅಂತಂದೇಳಿ ಮೋಟಿವೇಶನ್ ಇರುತ್ತೆ. ಸೊ ಅದಾದ್ಮೇಲೆ ಮತ್ತೆ ಒಂದು ವಾರ ಬುಕ್ ಇಟ್ಕೊಂಡು ಓದ್ತಾರೆ. ಸೊ ಏನೋ ಒಂದು ಟೆಸ್ಟ್ ಸೀರೀಸ್ ತಗೊತೀನಿ ಅಂತ ಹೇಳ್ತಾರೆ, ಮತ್ತೆ ಬಿಟ್ಬಿಡ್ತಾರೆ. ಸೊ ಅವರಿಗೆ ನೀವು ಏನು ಹೇಳ್ತೀರಾ ನಿಮ್ ಕಡೆಯಿಂದ? ನಾನು ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಮಾಡ್ತಿದ್ದೆ ಸರ್. ಅಂದ್ರೆ ಏನೋ ಒಂದು ಥಾಟ್, ಏನೋ ಒಂದು ಇದನ್ನ ನೋಡಿದಾಗ ಮೋಟಿವೇಟ್ ಆಗ್ಬೇಕು, ನಾನು ಇವಾಗ ಓದ್ಬೇಕು ಅನ್ನೋ ಥಾಟೇ ಬರುತ್ತೆ. ನೆಕ್ಸ್ಟ್ ಡೇ ನೋಡಿದ್ರೆ ಮತ್ತೆ ಅದೇ ಫೋನ್ ಯೂಸ್ ಮಾಡೋದು ಅಥವಾ ಬೇರೆ ಇನ್ನೇನೋ ಮಾಡೋದು, ಅದು ಸ್ವಲ್ಪ ಆತರ ಇದು ಬಂದ್ರೆ ನಾವು ಕಾನ್ಸ್ಟೆಂಟ್ ಆಗಿ ಇರ್ಬೇಕು ಸರ್. ಓದ್ಬೇಕು ಅಂತಂದ್ರೆ ಈ ಟೈಮಲ್ಲಿ ಫಿಕ್ಸ್ ಆಗಿ ಓದ್ಬೇಕು. ಅದ್ ಏನೇ ತಲೆಗ್ ಬರ್ಲಿ, ತಲೆ ಮೇಲೆ ತಲೆನೇ ಬೀಳಿ, ಬಟ್ ಫಿಕ್ಸ್ ಆಗಿ ನಾವ್ ಇವಾಗ ಓದ್ಬೇಕು ಅಂದ್ರೆ ಓದ್ಬೇಕು ಸರ್.
ಎಷ್ಟೋ ಟೈಮ್ ನಾವು ಫೋನ್ ಯೂಸ್ ಮಾಡಕ್ಕೆ ಅಂತ ಏನೋ ಒಂದು ಟಾಪಿಕ್ ನೋಡಕ್ಕೆ ಅಂತ ಹೋಗ್ಬಿಟ್ಟು ಸೈಡ್ ಅಲ್ಲಿ ಹೋಗ್ಬಿಟ್ಟು ಇನ್ನೇನೋ ನೋಡ್ತಿರ್ತೀವಿ. ಅದೇ ಎಷ್ಟೋ ಸರಿ ನಾನು ಮಾಡಿದೀನಿ ಸರ್, ರಾಂಗ್ ತಪ್ಪ ಮಾಡಿದೀನಿ. ಆದ್ರೆ ಯಾವಾಗ ನಾನು ಈ ಸರಿ ಕ್ರ್ಯಾಕ್ ಮಾಡ್ಲೇಬೇಕು ಅಂತ ನಾನು ತಲೆಗೆ ತಗೊಂಡ್ ಓದಿದ್ನಲ್ಲ, ಅವಾಗ ಯಾವ್ದೇ ಟಾಪಿಕ್ ಆ ಕಡೆ ಈ ಕಡೆ ಎಕ್ಕಡೆ ಯಾವ ಸೈಡು ಕಾನ್ಸಂಟ್ರೇಟ್ ಮಾಡಿದೆ. ನಾನು ಏನ್ ಮಾಡ್ಬೇಕಲ್ಲ ಈ ಟೈಮ್ ನಾನು ಈಗ ಓದಿಗೆ ಇಡ್ಬೇಕು ಅಂತಂದ್ರೆ 2 ಅವರ್ ಇಡ್ಬೇಕಂದ್ರೆ 2 ಅವರ್ ನಾನು ಫಿಕ್ಸ್ ಸರ್. ಆ ಕಡೆಯಿಂದ ಯಾವ ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ, ಏನ್ ಮಾಡ್ತಾ ಇರ್ಲಿಲ್ಲ. ಅದು ಓದಿದ್ಮೇಲೆ ನೆಕ್ಸ್ಟ್ ನನ್ಗೆ 10 ಮಿನಿಟ್ಸ್ 5 ಮಿನಿಟ್ಸ್ ಬ್ರೇಕ್ ತಗೊಳ್ತಾ ಇದ್ದೆ. ಮತ್ತೆ ನೆಕ್ಸ್ಟ್ ಈ ತರ ಟೈಮ್ ಟೇಬಲ್ ಹಾಕೊಂಡು ನಾನು ಓದ್ತೆ ಸರ್. ಆತರ ನೀವು ಮಾಡಿ, ಆತರ ನೀವು ಮಾಡಿ ಯಾವ್ದೇ ಕಾರಣಕ್ಕೂ ಬೇರೆ ಇನ್ಯಾವುದಕ್ಕೂ ಮೈಂಡ್ ನ ಡೈವರ್ಟ್ ಮಾಡ್ಕೊಳಿಕ್ ಹೋಗ್ಬೇಡಿ. ಯಾವ್ದೋ ಒಂದು ಕೆಲಸ ಅಂತಂದ್ರೆ ಇದೆ ಅಂತಲ್ಲ, ಇನ್ ಯಾವ್ದೇ ಕೆಲಸ ಅಂತಲ್ಲ, ಓದು ಕ್ಲಾಸ್ ಆಗಿರ್ಬೋದು, ಕ್ಲಾಸ್ ಕೇಳೋದ್ರಿಂದ ಆಗಿರ್ಬೋದು, ಅಥವಾ ಏನೋ ಟೆಸ್ಟ್ ಸೀರೀಸ್ ಮಾಡೋದ್ರಿಂದ ಆಗಿರ್ಬೋದು, ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತಿಲ್ಲ ಆ ಟೈಮ್ ಅಲ್ಲಿ ಅದನ್ನ ಮಾಡಿ. ನೆಕ್ಸ್ಟ್ ನೀವು ಬೇಕಿದ್ರೆ ಬ್ರೇಕ್ ತಗೋಬಹುದು. ಆ ಟೈಮಲ್ಲಿ ಮಾತ್ರ ನೀವು ಆತರ ಮಾಡಕ್ ಹೋದ್ರೆ ನೆಕ್ಸ್ಟ್ ಮಾಡೋದಾದ್ರೂ ಆತರನೇ ಆಗುತ್ತೆ. ಸೊ ಅದಾದ್ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಕೆಲವರು ಟೆಸ್ಟ್ ಸೀರೀಸ್ ಅಟೆಂಡೇ ಮಾಡಿರಲ್ಲ. ಬಟ್ ಎಕ್ಸಾಮ್ಸಲ್ಲಿ ಇವಾಗ ಹೊಸ ಪ್ಯಾಟರ್ನ್ ಹೆಂಗಪ್ಪ ಅಂತಂದರೆ ಈಗ ಜಸ್ಟ್ ಪ್ರಿಲಿಮ್ಸ್ ಅಂತ ಬಂದಾಗ 5 ಸೆಕ್ಷನ್ ಇರುತ್ತೆ. 5 ಸೆಕ್ಷನ್ ಅಂದರೆ ಒಂದು ಸೆಕ್ಷನ್ಗೆ 20 ಕ್ವಶನ್ಸು 18 ಮಿನಿಟ್ಸು. ಕೆಲವರಿಗೆ 18 ಮಿನಿಟ್ಸಲ್ಲಿ 20 ಕ್ವಶನ್ಸ್ ಓದೋಕ್ಕೆ ಆಗಲ್ಲ. ಸೊ ಅದನ್ನು ಯಾವ ರೀತಿಯಾಗಿ ಕಲಿಬಹುದು ಟೈಮ್ ಮ್ಯಾನೇಜ್ಮೆಂಟ್? ಒಂದೊಂದ್ಸರಿ ಅಂದ್ರೆ ಒಂದೊಂದ್ ಸೆಕ್ಷನ್ ಅಲ್ಲಿ ಹೆಂಗೆ ಅಂದ್ರೆ ಲೆಂದಿ ಕ್ವಶನ್ ನ ಕೇಳ್ಬಿಟ್ಟಿರ್ತಾರೆ. ಅವಾಗ ನೀವು ಅದಕ್ಕೆ ಹೇಳೋದು, ಡೈರೆಕ್ಟ್ ಆಗಿ ಎಕ್ಸಾಮ್ಗೆ ಹೋದ್ರೆ ನಮ್ಗೆ ಇದು ಗೊತ್ತೇ ಆಗಲ್ಲ. ಅದಕ್ಕೇನೆ ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡಿ, MCQs ನ ಆದಷ್ಟು ಜಾಸ್ತಿ ಸಾಲ್ವ್ ಮಾಡಿ ಅಂತ ಹೇಳೋದು. ಯಾಕಂದ್ರೆ ಟೆಸ್ಟ್ ಸೀರೀಸ್ ಅಲ್ಲಿ ನಾವು ಕಲ್ತ್ಕೊಂಡ್ಬಿಡ್ತೀವಿ, ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡ್ಬಿಡ್ತೀವಿ. ಆಮೇಲೆ ಕ್ವಶನ್ ಆಪ್ಷನ್ಸ್ ನ ಹೆಂಗ್ ಎಲಿಮಿನೇಟ್ ಮಾಡೋದು ಅಂತ ಕಲ್ತ್ಕೊಂಡ್ಬಿಡ್ತೀವಿ. ಸೊ ನಾವ್ ಅಲ್ಲಿಗೆ ಹೋಗೋದು ಒಂದ್ ಸರಿ ಎಕ್ಸಾಮ್ ಅಟೆಂಡ್ ಮಾಡೋದ್ಕಿಂತ ಇಲ್ಲಿಂದಾನೇ ನಾವು ಪ್ರಿಪೇರ್ ಮಾಡ್ಕೊಂಡ್ ಹೋದ್ರೆ ನಮ್ಮ ಎಕ್ಸಾಮ್ ಅಲ್ಲಿ ನಮ್ಗೆ ಅದು ಈಸಿ ಆಗುತ್ತೆ ಸರ್, ಹೆಲ್ಪ್ ಆಗುತ್ತೆ. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲೇಬೇಕಂತೇನಿಲ್ಲ. ಇವನ್ನು ತುಂಬ ಅಕಾಡೆಮೀಸು ಫ್ರೀಯಾಗಿ ಟೆಸ್ಟ್ ಸೀರೀಸ್ ಕೊಡ್ತಾರೆ. ಸಂಡೇ ಆಗಿರ್ಬೋದು, ಸ್ಯಾಟರ್ಡೆ ಆಗಿರ್ಬೋದು. ನಾನು ಹೇಳ್ತಿರೋದು ಇನ್ ಕೇಸ್ ಫಿನಾನ್ಷಿಯಲಿ ನನಗೆ ಆಗಲ್ಲಪ್ಪ ಅಂತ ಅನ್ನೋರು ಕೂಡ, ಆಮೇಲೆ ನಮ್ಮ KNO ಅಕಾಡೆಮಿ ಟೆಲಿಗ್ರಾಮಲ್ಲಿ ಕೂಡ ಓಕೆ ಡೈಲಿ ಅರೌಂಡ್ 50 ಕ್ವಶನ್ಸ್ ಏನೋ ಬರುತ್ತೆ 9 o'clock ಓಕೆ ಟೆಲಿಗ್ರಾಮಲ್ಲಿ. ಸೊ ಆಮೇಲೆ ನಾವು ಸಂಡೇ ಕೂಡ ಫ್ರೀ ಟೆಸ್ಟ್ ಸೀರೀಸ್ ಕೊಡ್ತೀವಿ. ಡೈಲಿ 10 ಕ್ವಶನ್ಸು MCQs ಕೊಡ್ತೀವಿ. ಸೊ ಅದೇ ಥರ ಬೇರೆಯವರು ಕೂಡ ತುಂಬ ಜನ ಕೊಡ್ತಾರೆ ಫ್ರೀ. ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೋದು ಆರಾಮಾಗಿ. ಸೊ ಫ್ರೀಯಾಗಿ ಏನು ಸಿಗುತ್ತೋ ಉಪಯೋಗಿಸ್ಕೊಳ್ಳಿ. ಇವನ್ ಯೂಟ್ಯೂಬಲ್ಲಿ ಕ್ಲಾಸಸ್ ಆಗಿರಬಹುದು. ಸೊ ಎಲ್ಲೆಲ್ಲಿ ಫ್ರೀಯಾಗಿ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡ್ರೆ 100% ನೀವು ದುಡ್ಡು ಕೊಟ್ಟು ಓದಲೇಬೇಕು ಅಂತ ಏನಿಲ್ಲ, ಓಕೆನಾ? ಸೊ ಇದು ಕೂಡ ಒಂದು ಅಡ್ವೈಸ್ ನಮಗೆ. ಸೊ ಇವನ್ KNO ಅಕಾಡೆಮಿ ಉದ್ದೇಶ ಆದರೂ ಕೂಡ ಅಷ್ಟೇ, ಯಾರೂ ಕೂಡ ದುಡ್ಡು ಮಾಡಬೇಕು, ದುಡ್ಡು ಕೊಟ್ಟು ತಗೊಳ್ಳಿ ಆ ಥರ ಯಾವತ್ತೂ ನಾವು ಹೇಳೋಕ್ಕೆ ಹೋಗಲ್ಲ. ಸೊ ನಿಮಗೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟೇ ಮಾಡಿ. ಸೊ ಒಟ್ಟಿನಲ್ಲಿ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಅಷ್ಟೇ. ಸೊ ಕೊನೆಯದಾಗಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳ್ಬಿಡಿ. ನಿಮಗೆ ಸ್ಟಡಿಗೆ ಹೆಲ್ಪ್ ಮಾಡಿರ್ತಕ್ಕಂಥವ್ರು, ಓಕೆನಾ? ಫ್ರಮ್ ಡೇ 1 ಇಂದ ಆಗಿರ್ಬೋದು, ಇವನ್ ಮೋಟಿವೇಶನ್ ಮಾಡಿರೋದು ನಮಗೆ. ಸೊ ನಾರ್ಸೆಟ್ ಅಂದರೆ ಹೇಳಿದ್ದಾಗಿರ್ಬೋದು, ಓಕೆನಾ? ಸೊ ಒಂದೊಂದು ಈಚ್ ಸ್ಟೆಪ್ಪಲ್ಲೂ ಕೂಡ ಸರ್ ನನಗೆ ಬೇಸಿಕಲಿ ಟಾಪಿಕ್ ಅಂದ್ರೆ ಇದು ಎಕ್ಸಾಮ್ ಇದೆ ಅಂತ ಹೇಳಿದ್ದು ವಿಜಯ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಮಿಡ್ ಅಲ್ಲಿ ನಂದು ಫೇಲ್ಯೂರ್ ಆದಾಗ ತುಂಬಾ ಮೋಟಿವೇಟ್ ಮಾಡಿದ್ದು ಅಂದ್ರೆ ವಿಜಯ್ ಸರ್. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ ಯಶಸ್ವಿನಿ ಮ್ಯಾಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸುಮಾ ಆರ್ ಅಂತ ಸರ್, ಅವಳು ತುಂಬಾ ನನ್ಗೆ ಸಪೋರ್ಟಿವ್ ಆಗಿದ್ದು, ನನ್ ಜೊತೆಗೆ ಇರೋದ್ರಿಂದ ಏನೇ ಪ್ರಾಬ್ಲಮ್ ಬಂದ್ರು ನಾನು ಅವಳ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಅವಳು ನನ್ಗೆ ಮೆಂಟಲಿ ಆಗ್ಲಿ ಫಿಸಿಕಲಿ ಆಗ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದು ಅಂತಂದ್ರೆ ಸುಮಾ ಆರ್. ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ. ಸೊ ಶಿಲ್ಪಾ ಅವರೇ, ಥ್ಯಾಂಕ್ ಯು ಫಾರ್ ದಿಸ್ ನಿಮ್ಮ ಟೈಮನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ನಿಮ್ಮ ಪರಿಶ್ರಮ ಆಗಿರ್ಬೋದು, ಸೊ ಪ್ರತಿಯೊಂದು ನೀವು ಬೆಳೆದು ಬಂದಿರತಕ್ಕಂಥ ಹಾದಿಯನ್ನು ಕಮಿಂಗ್ ಆಸ್ಪಿರೆಂಟ್ಸಿಗೆ ಓಕೆ ಒಂದು ಮೋಟಿವೇಶನ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.